ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ಮೊಸರು ಶಾವಿಗೆ ಇವತ್ತಿನ ಈ ವಿಡಿಯೋನಲ್ಲಿ. ಇದು ಬಹಳ ಆರೋಗ್ಯಕರವಾಗಿರುತ್ತೆ, ಮಾಡೋದಕ್ಕೆ ಸುಲಭ, ಬಹಳ ರುಚಿಯಾಗೂ ಇರುತ್ತೆ. ಇದನ್ನು ಬಗಲಾಬಾತ್ ಅಥವಾ ಕರ್ಡ್ ಸೇಮಿಯಾ ಅಂತಲೂ ಹೇಳ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಈ ರೆಸಿಪಿನಲ್ಲಿ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸನ್ನು ಬಳಸ್ತಾ ಇದ್ದೀನಿ. ನಾನು ಚಿಯಾ ಸೀಡ್ಸ್ ಬಳಸ್ತಾ ಇದ್ದೀನಿ, ನೀವು ಸಬ್ಜಾ ಬೇಕಾದರೂ ಬಳಸ್ಬೋದು. ಸಬ್ಜಾ ಅಂದರೆ ಈ ತಂಪಿನ ಬೀಜ ಅಂತಾರಲ್ಲ ಅದು. ಮೊದಲಿಗೆ ಒಂದು ಸಣ್ಣ ಬೌಲಲ್ಲಿ 2 ಚಮಚದಷ್ಟು ಚಿಯಾ ಸೀಡ್ಸನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನೆಸ್ಬೇಕಾಗತ್ತೆ. ನೆನೆಸಿಟ್ಕೊಂಡು ಬೇರೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸರಿಯಾಗುತ್ತೆ. ಆಮೇಲೆ ಒಂದು ಪಾತ್ರೆ ಅಥವಾ ಒಂದು ಬಾಣಲೆನಲ್ಲಿ 2 ಕಪ್ಪಷ್ಟು ನೀರನ್ನು, 1/4 ಚಮಚ ಎಣ್ಣೆ, 1/4 ಚಮಚ ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಕುದಿಯೋದಕ್ಕೆ ಶುರುವಾದ ಕೂಡಲೇ ಒಂದು ಅರ್ಧ ಕಪ್ಪಷ್ಟು ಶಾವಿಗೆನ ಹಾಕಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಅನ್ರೋಸ್ಟೆಡ್ ಅಂದರೆ ಹುರಿದಿರಲ್ಲ ನೋಡಿ, ಸ್ವಲ್ಪ ಬಿಳಿ ಬಣ್ಣ ಇರುತ್ತೆ, ಆ ಶಾವಿಗೆನ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ತಳಕ್ಕೆ ಹೋಗಿ ಕೂತ್ಕೊಳ್ಬೋದು, ಹಾಗಾಗಿ ಅವಾಗವಾಗ ಈ ರೀತಿ ಮಚ್ಚುತ್ತಾ ಮೆತ್ತಗಾಗೋವರೆಗೆ ಬೇಯಿಸಿ ಈ ನೀರನ್ನು ಸಂಪೂರ್ಣ ಬಗ್ಸಿ ತೆಗಿಬೇಕು. ಹುರಿದೇ ಇರುವಂತಹ ಶಾವಿಗೆನ ನೀವು ನೀರಲ್ಲಿ ಹಾಕಿ ಬೇಯಿಸಿದರೆ ತುಂಬ ಸುಲಭವಾಗಿ ಒಂದು 5 ನಿಮಿಷದಲ್ಲೇ ಬೆಂದು ಬಿಡುತ್ತೆ. ಹಾಗಾಗಿ ಈ ರೆಸಿಪಿ ತುಂಬ ಬೇಗ ಸುಲಭವಾಗಿ ಆಗಿಬಿಡುತ್ತೆ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ ಹಾಕಿ, ಸಾಸಿವೆ ಸಿಡಿಯೋದಕ್ಕೆ ಶುರುವಾದ ಕೂಡಲೇ ಒಂದು ಸ್ವಲ್ಪ ಗೋಡಂಬಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವು, ಇವಿಷ್ಟನ್ನು ಹಾಕಿ ಗೋಡಂಬಿ ಎಲ್ಲ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ, ಹೊಂಬಣ್ಣ ಬರೋವರೆಗೆ. ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ನಿಮಗೆ ರುಚಿಗೆ ತಕ್ಕ ಹಾಗೆ ಹಾಕಿ, ಕೊನೆಯಲ್ಲಿ ಒಂದು ದೊಡ್ಡ ಚಿಟಕಿ ಇಂಗನ್ನು ಹಾಕಿ ಸ್ಟವನ್ನು ಆಫ್ ಮಾಡಿ, ಈಗಾಗಲೇ ನೀರು ಬಗ್ಸಿ ಎತ್ತಿಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಹಾಕಿ ಒಂದು ಸುತ್ತು ಮಚ್ಚಿ. ಈಗ ಇದು ಬಿಸಿ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು. ಬಿಸಿ ಬಿಸಿ ಇರುವಾಗ ನಾವು ಮೊಸರು ಹಾಕೋದಕ್ಕೆ ಬರೋದಿಲ್ಲ ಅಲ್ವಾ, ಸ್ವಲ್ಪ ಬಿಸಿ ಕಡಿಮೆ ಆಗೋವರೆಗೆ ಕಾಯಬೇಕು. ನಿಮಗೆ ಬೇಗ ಆಗಬೇಕು ಅಂದರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಡಿ. ಆಮೇಲೆ ಅದಕ್ಕೆ 1 ಟೇಬಲ್ ಚಮಚದಷ್ಟು ತುರಿದಿರೋ ಕ್ಯಾರೆಟು, 1 ಟೇಬಲ್ ಚಮಚ ಹಸಿ ತೆಂಗಿನ ತುರಿ, ಇನ್ನೊಂದು ಟೇಬಲ್ ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ, ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕಬೇಕು. ಸಿಹಿ ಮೊಸರನ್ನು ಹಾಕ್ಕೊಳ್ಳಿ. ನಿಮ್ಗೆ ಹೆಚ್ಚು ಮೊಸರು ಬೇಡ ಅಂದರೆ ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಳ್ಬೋದು, ಮಜ್ಜಿಗೆ ಬೇಕಾದ್ರೂ ಹಾಕ್ಕೊಳ್ಬೋದು. ಅಥವಾ ಮೊಸರು ಹುಳಿ ಇದ್ದರೆ ಈ ರೀತಿ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಳ್ಬೋದು. ನಾವು ಮೊಸರನ್ನು ಮಾಡ್ಕೊಳ್ತೀವಲ್ವ, ಅದೇ ಥರ ಮಾಡಿದ್ರೆ ಆಯಿತು. ನೋಡಿ, ಈ ರೀತಿ ಹೀಗೆ ಕ್ರೀಮಿಯಾಗಿ ಬರೋ ಥರ ಚೆನ್ನಾಗಿ ಹದವಾಗಿ ಕಲಿಸ್ಕೊಂಡು, ಈಗಾಗಲೇ ನೆನೆಸಿಟ್ಟಿರ್ತೀವಲ್ಲ ಚಿಯಾ ಸೀಡ್ಸ್, ನಾನು ಬಳಸಿರೋದು ಸಬ್ಜಾ ಸೀಡ್ಸ್ ಆದರೆ ಸಬ್ಜಾ ಸೀಡ್ಸು, ಯಾವುದು ನೆನೆಸಿಟ್ಟಿರ್ತೀರೋ ಅದನ್ನು ಹಾಕಿ ಮಗ್ಚಿದ್ರೆ ಆಯಿತು. ಈ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಎರಡೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ದೇಹಕ್ಕೆ ತಂಪು ಕೂಡ. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.